ರೂಪಾಯಿ ಚಿಹ್ನೆಯನ್ನು ಬದಲಿಸುವ ತಮಿಳುನಾಡು ಸರ್ಕಾರದ ನಡೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಖಂಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು, ತಮಿಳುನಾಡು ಸರ್ಕಾರದ ಕ್ರಮವು ಅಪಾಯಕಾರಿ ಮನಸ್ಥಿತಿಯಾಗಿದ್ದು, ಪ್ರಾದೇಶಿಕತೆ ಹೆಸರಿನಲ್ಲಿ ವಿಭಜನೆಗೆ ಕಾರಣವಾಗಲಿದೆ. ರಾಷ್ಟ್ರ ಸಾರ್ವಭೌಮತ್ವ ಎತ್ತಿ ಹಿಡಿಸಲು ಸಂವಿಧಾನದಡಿಯಲ್ಲಿ ರೂಪಾಯಿ ಚಿಹ್ನೆಯನ್ನು ಬಳಕೆ ಮಾಡಲಾಗುತ್ತಿದೆ. ರಾಷ್ಟ್ರೀಯ ಚಿಹ್ನೆಯನ್ನು ತೆಗೆದುಹಾಕಿರುವುದು ಸಂವಿಧಾನದಡಿಯಲ್ಲಿ ಮಾಡಿರುವ ಪ್ರತಿಜ್ಞೆಗೆ ವಿರುದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಮಾಜಿ ಡಿಎಂಕೆ ಶಾಸಕ ಧರ್ಮಲಿಂಗಂ ಅವರ ಮಗ ಡಿ ಉದಯ್ ಕುಮಾರ್ ವಿನ್ಯಾಸಗೊಳಿಸಿದ್ದಾರೆ. ಈಗ ಇದನ್ನು ಅಳಿಸುವ ಮೂಲಕ ತಮಿಳು ಯುವಕನ ಸೃಜನಶೀಲ ಕೊಡುಗೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದಂತಾಗಿದೆ. ಅಲ್ಲದೆ ರೂಪಾಯಿ ಎಂಬ ತಮಿಳು ಪದವು ರೂಪಾಯ ಎಂಬ ಸಂಸ್ಕೃತ ಪದದಲ್ಲಿ ಬೇರೂರಿದೆ. ಇದಕ್ಕೆ ತಮಿಳುನಾಡು ಸರ್ಕಾರ ತಿಲಾಂಜಲಿ ಹೇಳಲು ಮುಂದಾಗಿರುವ ಕ್ರಮ ಸರಿಯಲ್ಲ ಎಂದು ಟೀಕಿಸಿದ್ದಾರೆ.